ನಮ್ಮ ಬಸ್ನ ಒಳಗಡೆ ಬಿಡಲಿಲ್ಲ, ಹಾಗಾಗಿ ನಾವು 1 ಕಿಲೋಮೀಟ್ರಿಂದ ಆಟೋ ಮಾಡಿಕೊಂಡು ಕಾಲ್ಕಾರ ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ. ನೋಡಿ ಕಾಲ್ಕಾರ ರೈಲ್ವೆ ಸ್ಟೇಷನ್ ಆಗಿದೆ ನೋಡಿ. ಇಲ್ಲೆಲ್ಲ ಹಳೆ ರೇಕ್ಗಳನ್ನ ಈ ಟ್ರ್ಯಾಕ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಹಳೆ ರೇಕ್ಸ್ ಇಲ್ಲ ನೋಡಿ, ಹಳೆ ಸ್ಟೇಷನ್ ಅನ್ಸುತ್ತೆ. ಅಲ್ಲಿ ಬಂದ ತಕ್ಷಣ ಎಂಟ್ರಿಯಲ್ಲೇ ಟಿಕೆಟ್ ಕೌಂಟರ್ಸ್ ಟಿಕೆಟ್ ತೊಗೋಬೋದು. ಹಾಗೆ ಪ್ಲಾಟ್ಫಾರ್ಮ್ ಇದೆ ನೋಡಿ. 3:30 ಟ್ರೈನ್ ನಮಗೆ ಮಿಸ್ ಆಗಿದೆ ನೋಡಿ. 3:35ಕ್ಕೆ ಬಂದಿದ್ವಿ. ಸೊ ನೆಕ್ಸ್ಟ್ ಟ್ರೈನು 6:15 ಇಂದ ಮಾರ್ನಿಂಗು. ಸೊ ಅಲ್ಲಿ 3 ಅವರ್ ವೆಯ್ಟ್ ಮಾಡ್ಬೇಕು ನಾವು ಇನ್ನು ಇಲ್ಲೇ. ನ್ಯೂ ಡೆಲ್ಲಿ ಕಾಲ್ಕಾ ಶತಾಬ್ದಿ ಎಕ್ಸ್ಪ್ರೆಸ್ ಇದು ನಿಂತಿದ್ದಲ್ಲ, ಇದು ನ್ಯೂ ಡೆಲ್ಲಿ ಕಾಲ್ಕಾ ಶತಾಬ್ದಿ ಎಕ್ಸ್ಪ್ರೆಸ್ ನೋಡಿ. ಎಲ್ಲ ನಮ್ಮ ಫ್ರೆಂಡ್ಸು ನಿಂತು ವೆಯ್ಟ್ ಮಾಡ್ತಾರೆ. 6:15 ಟ್ರೈನ್ ವೆಯ್ಟ್ ಮಾಡ್ತಾರೆ. ಸ್ಟೇಷನ್ಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿದ್ವಿ. ಬ್ರಷ್ ಎಲ್ಲ ಮಾಡಿಸ್ಕೊಂಡು ಬೆಳಗ್ಗೆ ಚಳಿಯಲ್ಲಿ ಸ್ಟೇಷನಲ್ಲಿ ಟಾಯ್ಲೆಟ್ಸ್ ಇದೆ, ಪೇಡು ನಾವು ಪೇ ಮಾಡಿಬಿಟ್ಟು ಮುಖ ಎಲ್ಲ ತೊಗೊಳ್ಬೋದು. 4:15 ಆಯಿತು. ಇವಾಗ ಪ್ಲಾಟ್ಫಾರ್ಮ್ ಎಲ್ಲ ರಶ್ ಆಗಿದೆ. ಬಟ್ ಶಾಪ್ಸ್ ಎಲ್ಲ ಬೆಳಗ್ಗೆಯಿಂದ ಓಪನ್ ಇದೆ ನೋಡಿ. ಅಲ್ಲೊಂದು ಶಾಪ್ಸ್ ಇದೆ, ಬರೀ ಚಿಕ್ಕ ಚಿಕ್ಕ ಶಾಪ್ಸ್ ಇರುತ್ತೆ. ಇಲ್ಲೆಲ್ಲ ಸ್ನ್ಯಾಕ್ಸು, ಮ್ಯಾಗಿ, ಜ್ಯೂಸ್, ಚಿಪ್ಸ್ ಎಲ್ಲ ಸಿಗುತ್ತೆ. 4:20ಕ್ಕೆ ಇಲ್ಲಿದೆಲ್ಲ ವ್ಯಾಪ್ 7 ಇದು ಹೌರಾ ಕಾಲ್ಕಾ ನೇತಾಜಿ ಎಕ್ಸ್ಪ್ರೆಸ್ ಡೆಲ್ಲಿಯಿಂದ ಡೆಲ್ಲಿ ಮೇಲೆ ಬರುತ್ತೆ. ಹೌರಾಯಿಂದ ಡೆಲ್ಲಿಯಿಂದ ಅದು 4:20ಕ್ಕೆ ಬಂದಿದೆ ಇಲ್ಲಿಗೆ ಕಾಲ್ಕಾಗೆ. ಕಾಲ್ಕಾ ಟು ಶಿಮ್ಲಾ ಟಾಯ್ ಟ್ರೈನ್ ಜರ್ನಿ ತೋರಿಸ್ತಿದ್ದು. ಇದು 92 ಕಿಲೋಮೀಟ್ರು ರೂಟ್ ಇರೋದು. ಬಟ್ ಇದು ಕವರ್ ಮಾಡೋಕ್ಕೆ 5 ಅವರ್ 20 ನಿಮಿಷ ತಗೊಳುತ್ತೆ. ಈ ಜರ್ನಿ ರೂಟಲ್ಲಿ ನಮಗೆ 103 ಟನಲ್ಸ್ ಸಿಗುತ್ತೆ. ಅದರಲ್ಲಿ 1 ಟನಲ್ ಕ್ಲೋಸ್ ಆಗಿದೆ. ಇನ್ನು 102ರಲ್ಲಿ ನಾವು ಹೋಗ್ತೀವಿ. ಮತ್ತು 912 ಕರ್ವ್ಸ್ ಬರುತ್ತೆ. ಮತ್ತು 969 ಬ್ರಿಡ್ಜಸ್ ಇದೆ. ಇಷ್ಟೊಂದೆಲ್ಲ ಕವರ್ ಮಾಡಿಕೊಂಡು ಈ ಟ್ರೈನು 5 ಅವರ್ 20 ನಿಮಿಷದಲ್ಲಿ ಕಾಲ್ಕಾದಿಂದ ಶಿಮ್ಲಾಗೆ ಹೋಗುತ್ತೆ. ಅದ್ರ ಮಧ್ಯ ಸಿಗುವಂಥ ವ್ಯೂಸೇ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಮುಂದೆ ಮತ್ತು ನಾರ್ಮಲಾಗಿ ಇನ್ನೂ ರೈಲ್ವೇಸ್ ಎಲ್ಲ ಬರುತ್ತಲ್ಲ, ಇವೆಲ್ಲ ಇಲ್ಲೇ ಲಾಸ್ಟು. ಇಲ್ಲಿಂದ ಮುಂದೆ ಮೌಂಟೇನ್ಗೆಲ್ಲ ಇವು ಹೋಗಲ್ಲ. ಇಲ್ಲಿಂದ ಮೌಂಟೇನ್ಗೆಲ್ಲ ಟಾಯ್ ಟ್ರೈನ್ಸ್ ಮಾಡ್ತಾರೆ. ಅವೆಲ್ಲ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಇವಾಗ ಟೆಂಪ್ರೇಚರ್ ಇಲ್ಲಿ 9 ಡಿಗ್ರಿ ಸೆಲ್ಸಿಯಸ್, ತುಂಬ ಚಳಿ ಇದೆ. ನಮ್ಮ ಕಡೆಲ್ಲ 23ಗೆ ನಾವು ಚಳಿ ಅಂತೀವಿ, 23 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ 9 ಡಿಗ್ರಿ ಇದೆ, ಅವೆಲ್ಲ ಚಳಿ ಇದೆ. ಅದಕ್ಕೆಲ್ಲ ಜಾಕೆಟ್ ಎಲ್ಲ ಹಾಕೊಂಡಿದ್ದೀವಿ. ಸ್ವಲ್ಪ ಚಳಿ ಕಡಿಮೆ ಅನ್ನಿಸ್ತಿದೆ. ಇದು ನೋಡಿ ವಿಸ್ಟೋಡಮ್ ಕೋಚಸ್. ಫಾರಿನ್ ಕಂಟ್ರೀಸಲ್ಲೆಲ್ಲ ಫಿಲಮಲ್ಲೆಲ್ಲ ನೋಡಿರ್ತೀರ, ಹಳೆ ಮೂವೀಸ್ಗಳೆಲ್ಲ ತೋರಿಸಿದ್ರು. ಇದನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಇನ್ನೂ ಟ್ರಯಲ್ಸಲ್ಲಿ ನಡೀತಿದೆ. ಟ್ರಯಲೆಲ್ಲ ಆದಮೇಲೆ ಸೆಟ್ ಆಗುತ್ತೆ ಅಂತ ಫುಲ್ ಸೆಟ್ ಆದಮೇಲೆ ಅವರು ಇದನ್ನು ಬಿಡ್ತಾರೆ, ಈ ರೂಟಲ್ಲಿ ಬಿಡ್ತಾರೆ. ಇದು 5:45 ಟ್ರೈನು 5:55 ಹೋಯಿತು. ನೆಕ್ಸ್ಟ್ ನಮ್ಮ ಟ್ರೈನ್ 6:20 ನೋಡಿ. ನಮ್ಮ ಟ್ರೈನ್ ಇಂಜಿನ್ ಈ ಥರ ಇರುತ್ತೆ ಇಂಜಿನು. ಇವಾಗ ಟೈಮ್ ಆಯಿತು 6:20 ಹೋಗುತ್ತೆ. ಡೀಸೆಲ್ ಇಂಜಿನ್. ಯೂಟ್ಯೂಬ್ ಅಪ್ಲೋಡ್ ಮಾಡಿ. ಟೈಮ್ 6:21. 6:20 22ಕ್ಕೆ ಹೋಯ್ತಿದೆ. ಅಂದರೆ 2 ನಿಮಿಷ ಲೇಟಾಗಿದೆ ಅಷ್ಟೇ. ಸರಿ, ಕಾಲ್ಕಾ ಸ್ಟೇಷನ್ ಬಿಡ್ತಾ ಇದ್ದೀವಿ. ಹಿಂಗೆ ನೋಡಿ ಬೋಗಿಗಳೆಲ್ಲ. ನೋಡಿ ಡೀಸೆಲ್ ಇಂಜಿನ್ಸು ತುಂಬ ಚೆನ್ನಾಗಿದೆ. ಬರೀ ಎಲೆಕ್ಟ್ರಿಕ್ ಟ್ರೈನ್ಸ್ ಎಲ್ಲ ಓಡಾಡಿ ಡೀಸೆಲ್ ಮರ್ತೋದಾಗ ಆಗಿಬಿಟ್ಟಿತ್ತು. ಇಲ್ಲೆಲ್ಲ ಎಲೆಕ್ಟ್ರಿಫಿಕೇಷನ್ ಆಗಿಲ್ಲ ನೋಡಿ. ಎಷ್ಟು ಲೋಕಸ್ ನಿಂತಿದೆ, ಎಲ್ಲ ಮೇಂಟೆನೆನ್ಸ್ ಇದ್ದಾರೆ ಎಲ್ಲ ನೋಡಿ. ಬಗ್ಗೆ ನೋಡಿ ಹೆಂಗೆ ಗೊತ್ತಿದೆ, ಸಾಕಾಗಿದೆ ಡೀಸೆಲ್ ಇದು. ಹಂಗೆ ನೋಡಿ ವ್ಯೂ ಹಾಕಿ ಟ್ರ್ಯಾಕ್. ಆಹಾ, ಏನು ಸೂಪರ್ ಗುರು. ಆ ಬೆಟ್ಟ ನೋಡಿ, ಸುತ್ತ ಬೆಟ್ಟ ಇದೆ. ಹಂಗೆ ಇದೆ ನಮ್ಮದು ಟ್ರೈನು. ನಾವು ಲಾಸ್ಟಿಂದ 3 ಬಗೆಲಿದ್ದೀವಿ. ಸಕ್ಕತ್ತಾಗಿದೆ. ಸಾಯ್ ಲೋಕೋಸ್ ನೋಡಿ, ಲೋಕೋಸ್ ಎಲ್ಲ ಡೀಸೆಲ್ ಬಂದು ಕರ್ವ್ಸ್ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಟ್ರೈನ್ ಕರ್ವ್ಸಲ್ಲಿ. ಆಹಾ, ಏನು ಕರ್ವಿದೆ ಗುರು ಇದು. ಇದಕ್ಕೆ ನಿಮ್ಗೆ ಆದರೆ ಲಾಸ್ಟ್ ಬೋಗಿ ಇವಾಗ ಹತ್ಕೊಂಡು ನೆಕ್ಸ್ಟ್ ಸ್ಟೇಷನಿಂದ ಅಲ್ಲಿಂದ ಒಂದು ವಿಡಿಯೋ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ಲು ಟೈಮ್.
ಹುಷಾರಾಗಿರ್ಬೇಕು, ಯಾಕಂದರೆ ಮುಳ್ಳೆಲ್ಲ ಕಿಟಕಿಗೆ ಹೊಡಿ. ಫ್ರೆಶ್ ಅಪ್ ಇಲ್ಲಿ ಮುಳ್ಳೆಲ್ಲ. ವಿಡಿಯೋ ಕಾಲ್ ಮಾಡಿ ಎಲ್ರಿಗೂ ನಾನು ಮಾಡಿ. ನೋಡಿ ಯಾವುದೋ ಹಳೇ ಕಾಲದ ಊರಲ್ಲಿ ಹೋಗ್ತಾರೆ. ಹೆಂಗಿದೆ ಅಲ್ಲಿಂದ ಬೆಟ್ಟ ಮಂಜಾಗಿ ಬಿಡಿಯೋದು ಕಾಣಿಸ್ತಿಲ್ಲ. ಟನ್ ಚಿಕ್ಕದಿದು, ತುಂಬ ಚಿಕ್ಕ ಟನಲ್ ಇದು. ಟನಲ್ ಬಂತು ರವಿಚಂದ್ರನ್. ಐ ಥಿಂಕ್ ಇದು ದೊಡ್ಡದು ಅನ್ಸುತ್ತೆ. ಟನಲ್ ನಂಬರ್ 6. ಸಕ್ಕತ್ತಾಗಿದೆ ನೋಡಿ, ಮರದಿಂದ ಹೆಂಗೆ ಚೆನ್ನಾಗಿದೆ ಟ್ರ್ಯಾಕ್. ಬೆಟ್ಟದ ಮೇಲೆ ಗದ್ದೆ ಮಾಡ್ಕೊಂಡ್ರಂಗಿದ್ದಾರೆ. ವಾವ್, ಘಾಟ್ ನೋಡಿ, ಘಾಟ್ ಎಷ್ಟು ಆಳ ಇದೆ ಬ್ರೋ.
ಇದೆ, ಹೈವೇ ಇದೆ, ಬೆಟ್ಟಗಳಿದೆ. हाईवे अच्छा तो बना हुआ है और भाई इसमें घोड़े में घुमाऊंगा हाँ वाला मार थोड़ा ನೋಡಿ ये वाला ले ले भाई ನೋಡಿ ಮೇಲೆ ಅದು ಹಳೆ ಟ್ರ್ಯಾಕ್ಸ್ ಇದೆ ಅನ್ಸುತ್ತೆ. ಇಲ್ಲದ ಗುರು ಇವಾಗ ನಾ ಇಲ್ಲತ್ತಿದ್ದೆ ಇಲ್ಲ ಅದು ಮೇಲೆ ಅದರಲ್ಲಿ ಅಲ್ಲೇ ಎಂಡಿದೆ ಟ್ರ್ಯಾಕ್ ಕಟ್ಟಿದೆ ಕ್ರಾಸಿಂಗ್ ಲೈನು. ನಮ್ಮದು ಫಸ್ಟ್ ಸ್ಟೇಷನ್ ಬಂತು ಕೋಟಿ. ಅಯ್ಯ ಟ್ರೈನ್ ಸ್ಟಾಪ್ ಆಯಿತು. ಟ್ರೈನ್ ಇವಾಗ ನಮ್ಮ ಫಸ್ಟ್ ಸ್ಟೇಷನಲ್ಲಿ ನಿಂತಿದೆ. ಟನಲ್ 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 ನಾವು ಇವಾಗ ಬಂದಿದ್ದು ತುಂಬ ದೊಡ್ಡದಿದೆ. ಮೇಲೆ ಹಂಗೆ ಬಿಸಿಲು ಬಂದಿದೆ ನೋಡಿ ಟೈಮ್. ಯಾರು ಬಂದ್ರಪ್ಪ ಬೇಗ ಶಿಮ್ಲಾ 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 ಬೆಟ್ಟರಾಗಿದೆ. ಸಬ್ಸ್ಕ್ರೈಬ್ ಬಾಗುರು उनका तो पूरा इरादा था बुरा क्या कर रहे थे बताओ? बुरा क्या कर रहे थे बताओ? तेरा क्या बुरा किया? हाँ वही तो कह रहा हूँ बुरा क्या बुरा क्या हमने अच्छा कर लिया उसके जाने के बाद क्या आ गया क्या आ गया हाँ हाँ मुड़ी भाई ನೋಡಿ ಚೆನ್ನಾಗಿದೆ ಮುಳುಗಿ
ಮನೋಬ್ರು ಫೋಟೋ ತೆಗಿಯಕ್ಕೆ ಬಂದವ್ರೆ. ಬೇಗ ಇವತ್ತು ಚೆನ್ನಾಗಿ ये वाला फूल मेरे पास है, लकड़ी जैसा जो इनपे फूल होते हैं ना भैया, वो लकड़ी के वो बिकते हैं मार्केटों में। ಸರ್ಕಲ್ ಐತಿ ಈ ಬ್ರಿಡ್ಜ್ ಮೇಲೆ ನಾವು ಸರ್ಕಲ್ ಆಗಿ ಆ ಟರ್ನಿಂದ ಬಂದ್ವಿ, ಹಿಂಗೆ ಬಂದ್ವಿ ಎಕ್ಸಿಟ್ ಆದ್ವಿ. ಮತ್ತೆ ಟರ್ನ್ ಟನಲ್ ನಂಬರ್ 18. ಹಿಂಗೆ ಹೋಗಿ ಹಂಗೆ ಬರೋದು ಟ್ರ್ಯಾಕ್ಸ್ ಬೆಟ್ಟಗಳು. ಇದೇ ಟ್ರ್ಯಾಕ್ಸ್ ನಾವು ಹಿಂಗೆ ಹೋಗೋದು ಟ್ರ್ಯಾಕಿಂದ ಮತ್ತೆ ಮೇಲೆ ಇಲ್ಲೇ ತಿರುಗಾಡ್ಕೊಂಡು ಬರೋದು ಬೆಟ್ಟಗಳಿಗೆ. ಬೆಟ್ಟನೇ ತಿರುಗಾಡ್ತಾ ಇದ್ದೀವಿ ಎಷ್ಟೊತ್ತಿಂದ ಇಲ್ಲೇ ಈ ಕಡೆ. ವಿಡಿಯೋ ಮಾಡ್ತಾ ಇದ್ರೆ ಅವನ ಅಜ್ಜಿ ಇರುತ್ತೆ, ಮುಗಿಯೋದೇ ಇಲ್ಲ. ವ್ಯೂಸ್ ಮಾತ್ರ ಅಷ್ಟಿದ್ದಾವೆ, ಸೂಪರಾಗಿದೆ. ಅಲ್ಲಿ ಬೆಟ್ಟದ ಮೇಲೆ ಮನೆಗಳು. ಕಾಣಿಸ್ತೈತಾ? ನಾನೇ ತೆಗ್ದಿರೋದು ನಡಿ. ಇಂಜಿನ್ ರೊಟೇಷನ್ ಮಾಡೋಕ್ಕೆ ಈ ಥರ ಟ್ರಾಲಿ ಥರ ಇತ್ತು ವೀಲ್ದು. ಇದ್ರಲ್ಲಿ ಇಂಜಿನ್ ಇಳಿಸ್ಬಿಟ್ಟು ರೊಟೇಟ್ ಮಾಡಿ. 8:13 ಆಗಿದೆ. ಇವಾಗ ಧರ್ಮಾಪುರ್ ಹಿಮಾಚಲ್ ಸ್ಟಾಪ್ ಕೊಟ್ಟಿದ್ದಾರೆ ಟ್ರೈನು. ಬೆಳಗ್ಗೆ ವ್ಯೂಸ್ ಎಲ್ಲ ನೋಡಿದ್ವಿ, ಸಾಕಾಗಿದ್ದು. ಇವಾಗ ಬಿಸಿಲು ಬಂದುಬಿಟ್ಟಿದೆ. ಇನ್ನೂ 4 ಅವರ್ ಜರ್ನಿ ಇದೆ, ನೋಡ್ಬೇಕು ಹೆಂಗಿರುತ್ತೆ ಅಂತ.
ಟೋಟಲ್ ಇರೋ 102 ಟನ್ನಲ್ಲಿ ಟನಲ್ ನಂಬರ್ 33 ಎಲ್ಲದಕ್ಕಿಂತ ಉದ್ದವಾದ ಟನಲು. ಇದರ ಉದ್ದ 1 ಕಿಲೋಮೀಟರ್ 114 ಮೀಟರ್ಗಿಂತ ಹೆಚ್ಚಿದೆ. ಈ ಟನಲ್ ಇದೆಲ್ಲ ಇದು ಅತಿ ಉದ್ದವಾದ ಟನಲು 102 ಟನಲ್ಗಳಲ್ಲಿ. ಸ್ಟಾಪ್ ಈ ಎಲ್ಲ ಟನಲ್ಗಳಲ್ಲಿ ಹಸಿಮಣ್ಣು ಎಲ್ಲ ಸ್ಮೆಲ್ ಬರುತ್ತೆ ಹೊರಗಡೆ. ಬೆಟ್ಟದಿಂದ ನೀರು ಸುರಿಯುತ್ತಲ್ಲ ಅದೆಲ್ಲ ಹೊರಗಡೆ ತೊಟ್ಟಿಡುತ್ತೆ. ನಮ್ಮೇಲೆ ಕೂಡ ನೀರು ಸಿಡಿತು. ಎಲ್ಲ ಸ್ಟೇಷನ್ಗಳಲ್ಲೂ ನಿಮಗೆ ಮ್ಯಾಗಿ ಏನೋ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ತಿನ್ನೋಕ್ಕೆ. ಇದೇ ಟ್ರೈನ್ ನಾವು ಹೋಗ್ತಾ ಇರೋದು. ಇದು ನಮ್ಮ ಲೋಕೋ. ಟ್ರ್ಯಾಕ್ ನೋಡಿ ಇದರಲ್ಲಿ ಚಿಕ್ಕದಿದೆ. ಇಲ್ಲೆಲ್ಲ ನಾರ್ಮಲ್ ಟ್ರೈನ್ಸ್ ಬರೋಕ್ಕಾಗಲ್ಲ. ಡೀಸೆಲ್ ಇಂಜಿನ್ ನೋಡಿ ಹೋಗಿ ಹೋಯ್ತೈತೆ. ಈ ಸ್ವಲ್ಪ ಕೋಳಿಗೆ ನಮ್ಮ ಬಾಯಲ್ಲಿ ಹೋಗಿ ಹೋಯ್ತಿದೆ. ಈ ಸ್ಟೇಷನ್ ಹೆಸರು ಬರೋಗಂತ ಇಲ್ಲೇ ಜಾಸ್ತಿ ನಿಲ್ಲಿಸಿದ್ದು. ಎಲ್ಲರೂ ಇಲ್ಲೇ ಟಿಫನ್ ಎಲ್ಲ ಮಾಡ್ತಾರೆ, ಇಲ್ಲೇ ಬ್ರೇಕ್ಫಾಸ್ಟ್ ತೊಗೋತಾರೆ. ಎಲ್ಲ ಸಿಗುತ್ತೆ, ಇಲ್ಲೇ ತೊಗೊಂಡು ತಿನ್ಬೋದು. ಆ ಕಡೆ ನೋಡಲ್ಲ. ಏನು ಬೆಟ್ಟದಲ್ಲಿ ಕೊರ್ದು ಮಾಡ್ಕೊಂಡಿದ್ದಾರೆ. ಹೊಲಗಳೆಲ್ಲ ಬೆಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ನಿಂಗೆ ಗೊತ್ತಾ ಒಂದು ಬಿಲ್ಡಿಂಗಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿದ್ವಿ ನಾವು. ಪಿಚ್ಚಿ ಸೈಕ ನೋಡಿ. ನೋಡಿ ಮನೆಗಳೆಲ್ಲ ಬೆಟ್ಟದಲ್ಲಿ. ಮನೆ ಆ ಕಲ್ಲರ್ಸು ಪಿಚ್ಚಿ ಸೈಕ. ಏನು ಸಕ್ಕತ್ತಾಗಿ 9 ಗಂಟೆ 5 ನಿಮಿಷ ಆಗಿದೆ. ಸೋಲನ್ಗೆ ನಮ್ಮ ಟ್ರೈನ್ ಬಂದು ಇವಾಗ ಸ್ಟಾಪ್ ಮಾಡಿದೆ. ಇದು 3ನೇ ಸ್ಟಾಪು. 2 ನಿಮಿಷ ಸ್ಟಾಪ್ ಕೊಡ್ತೀವಿ ಇಲ್ಲಿ. ಇವಾಗ 9:07ಕ್ಕೆ ಇಲ್ಲಿಂದ ಟ್ರೈನ್ ಬಿಟ್ಟಿದೆ. ಹೀಗೆ ನೋಡ್ಬೋದು. ನೆಕ್ಸ್ಟ್ ಟನಲ್ ನಂಬರ್ 39ಗೆ ಎಂಟ್ರಿ. ಇದು ಚಿಕ್ಕ ಟನಲು ಅಷ್ಟೇ. ಮೇಲೊಂದು ರೋಡ್ ಹೋಗಿದೆ ಅನಿಸುತ್ತೆ, ಬಟ್ ನೋಡಿ ಇಷ್ಟೇ. ಬೆಟ್ಟ ನೋಡಿ ಬ್ರೋ, ಎಷ್ಟು ದೊಡ್ಡದಿದ್ದಾವೆ. ನೋಡಿ ಆವಾಗಿನ ಸಿಗ್ನಲ್ ಎಲ್ಲ ಮ್ಯಾನ್ಯುವಲ್ ಇತ್ತು, ಕೈಯಿಂದನೇ ಕಂಟ್ರೋಲ್ ಮಾಡಬೇಕಿತ್ತು. ಆ ಪೋಲಲ್ಲಿ ಒಂದು ಲ್ಯಾಂಪ್ ಹಚ್ಚಿದ್ರು. ಆ ಲ್ಯಾಂಪ್ ಬೆಳಕಿಗೆ ಗ್ರೀನ್ ಶೇಡ್ಸ್ ಆಗ್ದ ಗ್ರೀನ್ ಲೈಟು, ರೆಡ್ ಶೇಡ್ಸ್ ಆಗಿದಾಗ ರೆಡ್, ಅದು ಮೇಲೆ ಕೆಳಗೆ ಆಗ್ತಿತ್ತು ಲೈಟ್ದು. ನೋಡಿ ಇದೆ ಮ್ಯಾನ್ಯುವಲ್ ಕಂಟ್ರೋಲಿಂಗು. ಅದನ್ನು ಇನ್ನೂ ಹಂಗೆ ಇಟ್ಕೊಂಡಿದ್ದಾರೆ ನೋಡಿ ಆ ಸಿಸ್ಟಮ್ಗಳನ್ನೆಲ್ಲ. ಒಂದು ಲ್ಯಾಂಪ್ ಇಟ್ಟಿದ್ದು, ಅದರಲ್ಲಿ ದೀಪ. ನೋಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ.
ಅವರು ಸಮಾರಿಲ್ ಬಿಟ್ಟಿದೆ ಟ್ರೈನು. ನೆಕ್ಸ್ಟು ಲಾಸ್ಟ್ ಸ್ಟಾಪ್. ಮಜಾಗರು ಏನು ರೈಲ್ವೆ ಸ್ಟೇಷನ್. ಶಿಮ್ಲಾಗೆ ಬಂದಿದ್ದೀವಿ. ನೋಡಿ ಶಿಮ್ಲಾ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ. ಬೇಡ ಸಿಬಿಡ ಸಿಬಿಡ ಸಿಬಿಡ. Wow, 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 wow. 6:22 ಬಿಟ್ಟು 12:25 ಶಿಮ್ಲಾ ರೀಚ್ ಆಗಿದ್ದೀವಿ. ಎಲ್ಲರೂ ತುಂಬ ಸಿಕ್ತು. ಟ್ರೈನಿಂದ ಆಚೆ ಬಂದವ್ರನ್ನ ಪೊಲೀಸ್ ಹಿಡ್ಕೊತಾರೆ. ನಮ್ಮಲ್ಲಿ ಒಬ್ಬರು ಇಟ್ಕೊಂಡಿದ್ದಾರೆ ನೋಡ. ಟ್ರೈನ್ ರಿವರ್ಸ್ ಹೊಡಿತವ್ರೆ. ಹಿಂಗೆ ಸ್ಟ್ರೈಟ್ ಮೇಲೆ ಹೋಗುತ್ತೆ ಮತ್ತೆ ರಿವರ್ಸ್ ನೋಡಿ. ನಮ್ಮ ಡೀಸೆಲ್ ಲಕ್ ಸೂಪರ್. ರೀಚ್ ಆಗಿದ್ದೀವಿ ಶಿಮ್ಲಾ ಅಂತಿದ್ದೀವಿ. ಶಿಮ್ಲಾಗೆ ಬಂದುಬಿಟ್ಟಿದ್ದೀವಿ. ಮಸ್ತಾಗಿ ಜರ್ನಿ ಎಲ್ಲ ರೈಡ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟ್ರೈನ್ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.